ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೀಡಿಂಗ್ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪಾರ್ಟ್ನರ್ ಏನ್ ಪ್ಲಾನ್ ಆಕ್ಷನ್ ಡಿಸೈಡ್ ಮಾಡಿದ್ದಾರೆ ಅಂತ ತಿಳಿಯೋಣ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಕಮೆಂಟ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ನೀವು ಮೆನ್ಷನ್ ಮಾಡಿ. ಸೊ ನಾನು ಟ್ಯಾರೋ ರಿಚುವಲ್ಸ್ ಮಾಡಿದಾಗ ಪ್ರೇಯರ್ಸ್ ಅಲ್ಲಿ ನಿಮ್ಮ ನೇಮ್ಸ್ನ ತಗೊಳ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಈ ವಿಡಿಯೋದಲ್ಲಿ ಯಾರೆಲ್ಲ ಕಮೆಂಟ್ಸ್ ಮಾಡ್ತೀರಾ, ಇಂಟ್ರೆಸ್ಟಿಂಗ್ ಆಗಿ ನಿಮ್ಮ ಕಪಲ್ಸ್ ರಿಲೇಶನ್ಶಿಪ್ ಅಲ್ಲಿ ಏನ್ ಇಶ್ಯೂಸ್ ಇದೆ ಅಂತ ಹೇಳ್ತೀರಾ. ಸೊ ನಾನು ಅವ್ರಿಗೆ ಇಂಡಿವಿಜುವಲ್ ರೀಡಿಂಗ್ ಮಾಡ್ತೀನಿ. ಯಾವ್ದಾದ್ರು ಇಬ್ಬರಿಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನಾನು ರೀಡಿಂಗ್ ಮಾಡ್ತೀನಿ, ಅದ್ರ ಜೊತೆ ಒಂದು ಲವ್ ಸ್ಪೆಲ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಪಿಕ್ ದ ಕಾರ್ಡ್. ಅದಕ್ಕಿಂತ ಮುಂಚೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ನಿಮ್ಮ ಮನಸ್ಸಲ್ಲಿ 3 times ಹೇಳ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಇಂಟೆನ್ಷನ್, ನೀವು ಏನು ಕರೆಂಟ್ ಸಿಚುವೇಶನ್ ಅಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನ ನೀವು ನಿಮ್ಮ ಪ್ರೀತಿಯ ದೇವರಲ್ಲಿ ಕೇಳ್ಕೊಳ್ಳಿ ಅಂತ ಹೇಳ್ತಾ ಸೊ ಲೆಟ್ಸ್ ಸ್ಟಾರ್ಟ್. ನಾನು ಇಲ್ಲಿ 5 ಕಾರ್ಡ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಏನ್ ಬರುತ್ತೆ ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರೀತಿಯಲ್ಲಿ ಏನ್ ಆಕ್ಷನ್ ತಗೊಳ್ತಾರೆ, ಸೊ ಅವರು ಏನು ತೀರ್ಮಾನವನ್ನು ಮಾಡ್ತಾರೆ, ಸೊ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಯಾವ್ದೆಲ್ಲ ಪ್ರಯತ್ನ ಪಡ್ತಾರೆ ಅಂತ ನಾವು ಇಲ್ಲಿ ನೋಡೋಣ. ಸೊ ಲೆಟ್ ಮೀ ಸ್ಪ್ರೆಡ್ ದ ಕಾರ್ಡ್ ಫಸ್ಟ್. ನಾನು ಇಲ್ಲಿ ಫಸ್ಟ್ 5 ಕಾರ್ಡ್ ಸ್ಪ್ರೆಡ್ ಮಾಡಿಬಿಡ್ತೀನಿ. ಸೊ ದೆನ್ ಐ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಓಕೆ. ಸೊ ಫಸ್ಟ್ ಕಾರ್ಡ್ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ. ಇದರ ಅರ್ಥ ನಿಮ್ಮ ರಿಲೇಶನ್ಶಿಪ್ ಒಂದು ಬ್ಯೂಟಿಫುಲ್ ಅಂಡ್ ಪ್ರಾಮಿಸಿಂಗ್ ಆಗಿರುತ್ತೆ. ರೊಮ್ಯಾಂಟಿಕ್ ಎನರ್ಜಿ ನಿಮ್ಮ ಕನೆಕ್ಷನ್ ಅಲ್ಲಿ ಇರುತ್ತೆ. ನಿಮ್ಮ ಪಾರ್ಟ್ನರ್ ನೆಕ್ಸ್ಟ್ ಆಕ್ಷನ್ ನಿಮ್ಮ ಜೊತೆಗೆ ಮನಸ್ಸಿಂದ ರೆಡಿ ಆಗ್ತಾ ಇದ್ದಾರೆ. ಅವರು ತುಂಬಾ ಡೀಪ್ ಆಗಿ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ನ ಎಮೋಷನಲಿ ಅವರು ಸಿನ್ಸಿಯರ್ ಆಗಿ ನಿಮ್ಮ ಹತ್ರ ಕನ್ಫೆಸ್ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೀವೇ ಬಂದು ಮಾತಾಡ್ಲಿ ಅಂತ ಅವ್ರೇನು ತಿಳ್ಕೊಳ್ತಾ ಇಲ್ಲ. ಆದ್ರೆ ನೀವೇನಾದ್ರೂ ಅವ್ರು ವಾಪಸ್ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅವರು ಕಾಲ್, ಟೆಕ್ಸ್ಟ್, ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಮಾಡ್ಲಿ ಅಂತ. ಸೊ ಖಂಡಿತ ಅದು ಸಾಧ್ಯ ಇದೆ. ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ಏನು ಎಮೋಷನಲ್ ಗ್ಯಾಪ್ ಇದೆ ಆ ಎಮೋಷನಲ್ ಗ್ಯಾಪ್ ಕಮ್ಮಿ ಆಗುತ್ತೆ, ಕಮ್ಮಿ ಆಗೋ ಚಾನ್ಸಸ್ ಇದೆ. ಸೊ ನಿಮ್ಮ ರಿಲೇಶನ್ಶಿಪ್ ಕನೆಕ್ಷನ್ ಮತ್ತೆ ರೀಕನೆಕ್ಟ್ ಆಗೋದಕ್ಕೆ ಎಲ್ಲಾ ತರನು ಚಾನ್ಸಸ್ ಬರ್ತಾ ಇದೆ ಅಂತ ಇಲ್ಲಿ ಈ ಫಸ್ಟ್ ಕಾರ್ಡ್ ಅಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಇಂಟೆನ್ಷನ್ಸ್ ಅಂಡ್ ಫೀಲಿಂಗ್ಸ್ ನಿಮ್ಮಲ್ಲಿ ವ್ಯಕ್ತಪಡಿಸ್ಕೊಡೋದಕ್ಕೆ ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಅವರ ಫೀಲಿಂಗ್ಸ್ನ ಅವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅವರು ಅನ್ಕೊಳ್ತಾ ಇದ್ದಾರೆ. ಬಟ್ ಅವರು ನಿಮ್ಮ ಹತ್ರ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಆನ್ ಅಂಡ್ ಆಫ್ ಸಿಚುವೇಶನ್ ಅಲ್ಲಿ ಇರ್ಬೋದು. ಸೊ ನೀವು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ನಿಮ್ಮನ್ನ ಅವರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಜೆನ್ಯೂನ್ ಆಗಿ ಎಮೋಷನಲ್ ಕನೆಕ್ಷನ್ ಕಾಣಿಸ್ತಾ ಇದೆ ಇಲ್ಲಿ. ಆದ್ರೆ ಆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅವರು ಏನಾದ್ರೂ ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡಿದ್ರೆ ನೀವು ಯಾವುದೇ ತರ ಅಗ್ರೆಸಿವ್ ಆಗಬೇಡಿ, ಅವ್ರಿಗೆ ಯಾವುದೇ ತರ ಹರ್ಟ್ ಮಾಡಬೇಡಿ. ಅವರು ವಾಪಸ್ ಬಂದ್ರಲ್ಲ ಅಂತ ಖುಷಿ ಪಡಿ ಸದ್ಯಕ್ಕೆ. ಬಿಕಾಸ್ ಅವರು ನಿಮ್ಮ ಹತ್ರ ಬಂದ್ರೆ ವಾಪಸ್ ನೀವ್ ಏನ್ ಹೇಳ್ತೀರಾ ಅಂತ ಆತಂಕದಲ್ಲಿ ಕೂಡ ಇದ್ದಾರೆ. ಅವರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅದನ್ನ ಆಕ್ಷನ್ ರೂಪಕ್ಕೆ ತರ್ತಾರೆ. ಅವರು ಏನ್ ಪ್ಲಾನ್ ಮಾಡಿದ್ದಾರೆ ಅದನ್ನ ರೈಟ್ ಟೈಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹೇಗೆ ಅಂದ್ರೆ ಹೇಗೆ ಶಿಪ್ ಬರೋದಿಕ್ಕೆ ನಾವು ದಂಡಿಯಲ್ಲಿ ಕೂತು ಕಾಯ್ತೀವೋ ಹಾಗೆ ಅವರು ರೈಟ್ ಟೈಮ್ಗೆ ವೇಟ್ ಮಾಡ್ತಾ ಇದ್ದಾರೆ. ಇನ್ನ ಫ್ಯೂ ವೀಕ್ಸ್ ಅಲ್ಲಿ ನೀವು ನೋಟಿಸ್ ಮಾಡ್ತೀರಾ ಕಮ್ಯುನಿಕೇಶನ್ ಸಿಗ್ನಲ್ಸ್ ನ ಅವರು ಎನರ್ಜಿ ನಿಮ್ಮ ಕಡೆ ಗ್ರೋ ಆಗುತ್ತೆ. ಪ್ರೆಸೆಂಟ್ ನಿಮ್ಮ ಜಾಗದಲ್ಲಿ ಬೇರೆಯವರು ಇರ್ಬೋದು, ಆದ್ರೆ ಅವರು ಎಲ್ಲವನ್ನು ಕ್ಲಾರಿಫೈ ಮಾಡಿ ನಿಮ್ಮ ಜೊತೆ ಗ್ರೋ ಆಗೋದಕ್ಕೆ ಇಷ್ಟಪಡ್ತವ್ರೆ. ಅವರಿಗೆ ಅವರೇ ಒಂದು ಪ್ರಾಮಿಸಿಂಗ್ ಸೈನ್ ಮಾಡ್ಕೊಂಡಿದ್ದಾರೆ. ನೀವು ಓಪನ್ ಮೈಂಡ್ ಅಲ್ಲಿ ಪೇಷನ್ಸ್ ಆಗಿ ಇರೋದು ತುಂಬಾನೇ ಅಗತ್ಯ ಇದೆ ಫ್ರೆಂಡ್ಸ್. ಅವರ ಆಕ್ಷನ್ಸ್ ಏನೇ ಇದ್ರು ಅವರು ಎಲ್ಲ ನ್ಯಾಚುರಲ್ ಆಗಿ ಆಗ್ಲಿ, ರಶ್ ಬೇಡ ಅಂತ ಥಿಂಕ್ ಮಾಡ್ತಾ ಇದ್ದಾರೆ.
ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಬ್ಸ್ಟಕಲ್ಸ್, ಚಾಲೆಂಜಸ್ ನಿಮ್ಮ ಕನೆಕ್ಷನ್ ಅಲ್ಲಿ ಏನೇ ಬರ್ತಾ ಇರ್ಬೋದು, ಏನೇ ಬಂದಿರ್ಬೋದು, ಆದ್ರೆ ನಿಮ್ಮ ಇಬ್ಬರಲ್ಲಿ ಒಬ್ರಿಗೆ ಮೆಂಟಲಿ ಟ್ರ್ಯಾಪ್, ರೆಸ್ಟ್ರಿಕ್ಷನ್ ನಡೀತಾ ಇದೆ. ಸೊ ಮೇ ಬಿ ಅದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮಲ್ಲಿ ಇಲ್ಲಾಂದ್ರೆ ನಿಮ್ಮ ಪಾರ್ಟ್ನರ್ ಆಕ್ಷನ್ ತಗೊಂಡೇ ಇರೋ ರೀಸನ್ಗೆ ಇದು ಒಂದು ಟ್ರ್ಯಾಪ್ ಒಂದು ಮೇನ್ ರೀಸನ್ ಆಗಿರುತ್ತೆ. ಅವರು ತುಂಬಾ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ. ಅದು ಅವ್ರಿಗಾಗಿದ್ರೆ ತುಂಬಾ ಫಿಯರ್, ಆತಂಕ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಭಯ ಆಗ್ತಾ ಇದೆ ಅವ್ರಿಗೆ. ಅವ್ರನ್ನ ಸೆಲ್ಫ್ ಡೌಟ್ ಮಾಡ್ಕೊತಾ ಇದ್ದಾರೆ. ಅವರೇ ರಾಂಗ್ ಡಿಸಿಷನ್ ತಗೊಳ್ತೀನಾ, ನಾನು ಸ್ಟ್ರಕ್ ಆಗ್ಬಿಡ್ತೀನಾ, ನನ್ನ ಸಿಚುವೇಶನ್ ಅಲ್ಲಿ ಎಲ್ಲವನ್ನೂ ಅವರು ತುಂಬಾನೇ ಸ್ಟ್ರಕ್ ಆಗಿರೋ ತರ ಫೀಲ್ ಮಾಡ್ತಾ ಇದ್ದಾರೆ. ತುಂಬಾ ಪ್ರೆಷರ್ ಜಾಸ್ತಿ ಕಾಣ್ ಬರ್ತಾ ಇದೆ ಇಲ್ಲಿ ಈ ಕಾಡಲ್ಲಿ. ಸೊ ಸಂಕಟ, ಒಂದು ಒಂದು ಕೆಟ್ಟ ಸಂಕಟವನ್ನು ಅವರು ಅನುಭವಿಸ್ತಾ ಇದ್ದಾರೆ. ತುಂಬಾ ಮನಸ್ಸಲ್ಲಿ ಭಾರವನ್ನು ಅನುಭವಿಸ್ತಾ ಇದ್ದಾರೆ. ತುಂಬಾ ನೋವು ಆಗ್ತಾ ಇದೆ ಅವ್ರಿಗೂ ಕೂಡ. ಮೆಂಟಲಿ ಅವರು ಸ್ಟ್ರೆಸ್ ಆಗಿದ್ದಾರೆ, ವೀಕ್ ಆಗಿದ್ದಾರೆ. ಆದ್ರೆ ಈ ಅವ್ರು ಏನು ಕಷ್ಟ ಪಡ್ತಾ ಇದ್ದಾರೆ, ಏನು ಚಾಲೆಂಜಸ್ ನ ನೋಡ್ತಾ ಇದ್ದಾರೆ, ಸೊ ಏನು ಅವರು ಅಬ್ಸ್ಟಕಲ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ, ಇದೆಲ್ಲ ಒಂದು ಟೆಂಪ್ರರಿ ಫೇಸ್ ಆಗಿರುತ್ತೆ. ಖಂಡಿತ ಒಂದು ಒಳ್ಳೆ ಟೈಮ್ ಬರುತ್ತೆ. ಆ ಟೈಮ್ಗೋಸ್ಕರ ಅವರು ವೇಟ್ ಮಾಡ್ತಾ ಇದ್ದಾರೆ. ಈ ಏನು ಕನ್ಫ್ಯೂಷನ್ ಇಂದ ಅವರು ಎಲ್ಲವನ್ನು ನಿಮ್ಮ ಹತ್ರ ಆಕ್ಷನ್ ತಗೊಳ್ಳೋದಕ್ಕೆ ಡಿಲೇ ಆಗ್ತಾ ಇದೆ, ಈ ಫ್ರಸ್ಟ್ರೇಷನ್ ಇಂದ ಅವರು ನಿಮ್ಮನ್ನ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಇದೇ ಒಂದು ರೀಸನ್ಗೆ ಈ ಮ್ಯಾನಿಪುಲೇಷನ್, ರಿಸ್ಟ್ರಿಕ್ಷನ್, ಮೆಂಟಲಿ ಪ್ರೆಷರ್, ಸೊ ಮೆಂಟಲ್ ಸ್ಟ್ರೆಸ್ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಟೆಂಪ್ರರಿ ನಿಮ್ಮನ್ನ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿರ್ಬೋದು. ಆದ್ರೆ ಸ್ವಲ್ಪ ದಿನದಲ್ಲಿ ಅವರ ಎನರ್ಜಿ ಚೇಂಜ್ ಆಗುತ್ತೆ. ಅದರಿಂದ ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಪಾರ್ಟ್ನರ್ನ ಕರೆಂಟ್ ಸಿಚುವೇಶನ್ ಅಲ್ಲಿ ಎಲ್ಲರನ್ನೂ ಸಂಭಾಳಿಸ್ತಾ ಇದ್ದಾರೆ. ಅವರ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಯಾರೆಲ್ಲ ಅವರಿಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅವ್ರ ತರಾನೇ ಇದ್ದಿ ಅವ್ರ ಜೊತೆಲಿ ಅವರಾಗಿ ಅವರು ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅದು ಇವಾಗ ಅವ್ರು ಇರೋ ಸ್ಥಿತಿಯಲ್ಲಿ ತುಂಬಾ ಅಗತ್ಯ ಇದೆ. ಒಂದು ಒಳ್ಳೆ ಪರಿಸ್ಥಿತಿಗೆ, ಒಳ್ಳೆ ಎನ್ವಿರಾನ್ಮೆಂಟ್ ಚೇಂಜ್ ಆಗುತ್ತಾ ಅಂತ ಬಿಲೀವ್ ಮಾಡಿದ್ದಾರೆ. ಸೊ ಅವರು ಎಲ್ಲವನ್ನು ಬಿಟ್ಟು ಸೇಫ್ ಫೀಲ್ ಮಾಡಿ ನಿಮ್ಮ ಜೊತೆ ಇರಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಯಾವ ಮ್ಯಾಟರ್ಗಾಗಿ ಅವರು ಮೆಂಟಲಿ ವೀಕ್ ಆಗಿದ್ರು ಅದರಿಂದ ಆಚೆ ಬಂದು ಆಕ್ಷನ್ ತಗೊಳ್ತಾರೆ. ಎಲ್ಲವನ್ನು ಪ್ರೀತಿಯಿಂದ ಗೆಲ್ತಾರೆ. ಅವರ ಆಸೆ ಅಂತೆ ಮ್ಯೂಚುಲಿ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಪ್ರೀತಿನ ಒಪ್ಕೊಳ್ತಾರೆ ಅಂತ ಅವರು ಭಾವಿಸಿದ್ದಾರೆ. ಅವರು ಈಗಿನ ಪರಿಸ್ಥಿತಿಯಲ್ಲಿ ಈ ರೀಸನ್ಗೋಸ್ಕರ ಅವರು ಆಕ್ಷನ್ ತಗೊಳ್ಳೋದಕ್ಕೆ ತುಂಬಾನೇ ಯೋಚನೆ ಮಾಡ್ತಾ ಇದ್ರು. ಸೊ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇವಾಗ ನೀವು ಯಾಕೆ ಅವರು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಯಾಕೆ ಈ ತರ ಎಮೋಷನಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ, ನನ್ಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ನಮ್ಮ ಪ್ರೀತಿಗೆ ಕಾರಣ ಏನಾಗಿತ್ತು ಅಂತ ನೀವು ಎಷ್ಟೇ ಕೊರಗ್ತಾ ಇದ್ರು ಆ ಕೊರಗನ್ನ ಅವರು ಅನುಭವಿಸ್ತಾ ಇದ್ದಾರೆ. ಅವರು ಯಾಕೆ ಈ ತರ ಎಲ್ಲ ನಡ್ಕೊಂಡ್ರು ಅನ್ನೋದು ನಿಮ್ಗೂ ತಿಳಿಬೇಕಾಗಿದೆ. ಸೊ ಬಿಕಾಸ್ ಇದು ಪ್ರೀತಿ ಅಂತ ಅಂದ್ರೆ ಇಬ್ರು ಮ್ಯೂಚುಲಿ ಕನೆಕ್ಟ್ ಆಗ್ಬೇಕಾಗಿತ್ತು. ಬಟ್ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇರ್ಬೋದು, ಇಲ್ಲ ರೆಸ್ಪಾನ್ಸ್ ಮಾಡಿದ್ರು ಅವರು ಯಾವುದೇ ರೀತಿ ನಿಮಗೆ ಡಿಸಿಷನ್ ಕೊಡ್ತಾ ಇರ್ಲಿಲ್ಲ. ಸೊ ಯಾವುದೇ ಒಂದು ಹೋಪ್, ಪ್ರಾಮಿಸಿಂಗ್ ನಿಮ್ಮ ಪ್ರೀತಿಯಲ್ಲಿ ನೀವು ನೋಡ್ತಾನೆ ಇಲ್ಲದೆ ಇರ್ಬೋದು. ಸೊ ಆದ್ರೆ ಅವರು ವರ್ಕ್ ಮಾಡ್ತಾ ಇದ್ದಾರೆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ. ಅವರು ತುಂಬಾನೇ ಮೆಂಟಲಿ ಪ್ರೆಷರ್ನ ಏನ್ ಅನುಭವಿಸ್ತಾ ಇದ್ರು ಅದನ್ನ ಅವರು ಯಾರದನ್ನು ಶೇರ್ ಮಾಡ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಅವ್ರು ಈ ಕಡೆ ಮನೆಯಲ್ಲಿ ಫ್ಯಾಮಿಲಿನೂ ಬಿಟ್ಟು ಬರೋದಕ್ಕೆ ರೆಡಿ ಇರ್ತಾ ಇರ್ಲಿಲ್ಲ. ಹಾಗಂತ ನಿಮ್ಮನ್ನು ಬಿಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಬಟ್ ಏನ್ ಮಾಡ್ಬೇಕು ಅಂತ ಒಂದು ಕನ್ಫ್ಯೂಷನ್ ಮೈಂಡ್ ಸೆಟ್ ಇಂದ ಅವರು ತುಂಬಾನೇ ಮೆಂಟಲಿ ವೀಕ್ ಆಗಿದ್ರು. ಆ ಮೆಂಟಲಿ ವೀಕ್ ಇಂದ ಅವರು ಖಂಡಿತ ಆಚೆ ಬಂದು ಆಕ್ಷನ್ ತಗೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅವರ ವ್ಯಕ್ತಿತ್ವನೇ ಎಲ್ಲಾನು ಒಂದು ಯಾರಿಗೂ ಹರ್ಟ್ ಮಾಡಬಾರ್ದು, ಎಲ್ಲಾನು ಪ್ರೀತಿಯಿಂದಾನೇ ಗೆಲ್ಲಬೇಕು ಅಂತ ಆಗಿತ್ತು. ಸೊ ಆದ್ರಿಂದ ನೀವು ಏನು ಈ ಫಸ್ಟ್ 3 ಕಾರ್ಡ್ಸ್ ಅಲ್ಲಿ ನೋಡಿದ್ರು ಅದನ್ನೆಲ್ಲ ನೀವು ಯೋಚನೆ ಮಾಡಿದಾಗ ಅವರ ಭಾವನೆ, ಅವರ ಕರೆಂಟ್ ಪರಿಸ್ಥಿತಿ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಯಾಕೆ ಈ ಲಾಂಗ್ ಟರ್ಮ್ ಕಮಿಟ್ಮೆಂಟ್ನ ಅವರು ಕೊಡೋದಕ್ಕೆ ಆಗಲಿಲ್ಲ, ಸೊ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ, ಸೊ ಅದು ಟೈಮ್ ಸರಿಯಾಗಿ ಅವರು ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಆಗ್ಲಿಲ್ವೋ ಅದ್ರ ಬಗ್ಗೆ ಅವ್ರಿಗೂ ಬೇಜಾರಿದೆ, ಬೇಸರ ಇದೆ, ತುಂಬಾನೇ ಮನಸ್ಸನ್ನ ನೋವು ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಜೊತೆ
ಎಮೋಷ್ನಲಿ ಕನೆಕ್ಟ್ ಆಗಿದ್ರು ಕೂಡ ನಿಮ್ಮ ಹತ್ರ ಓಪನ್ ಓಪನ್ ಟಾಕ್ಸ್ ಮಾಡಕ್ಕೆ ಆಗಲಿಲ್ಲ. ಅದೇ ರೀತಿ ಬಂದ್ರೆ ವಾಪಸ್ ಹೇಗೆ ನಿಮ್ಗೆ ಮುಖ ತೋರಿಸೋದು, ನಿಮ್ ಜೊತೆ ಹೇಗೆ ಏನಂತ ಹೇಳಿ ಅರ್ಥ ಮಾಡಿಸೋದು ಅಂತ ಅವರು ಆತಂಕದಲ್ಲಿ ಇದ್ರು. ಸೊ ನೀವು ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಅವರ ಆಕ್ಷನ್ ಈ ಎಲ್ಲ ಏನು ತೊಂದರೆ ಅನುಭವಿಸಿದಾರೋ ಅದರಿಂದ ಎಲ್ಲ ಆಚೆ ಬರ್ತಾರೆ. ಖಂಡಿತ ಆಚೆ ಬಂದು ಒಂದು ಒಳ್ಳೆ ಡಿಸಿಷನ್ನ ಅವರು ತಗೊಳ್ತಾರೆ. ಸೊ ಹಾಗಾದ್ರೆ ಅವರು ಆಚೆ ಬಂದಾಗ ಏನ್ ಡಿಸಿಷನ್ ತಗೊಳ್ತಾರೆ ಅನ್ನೋದನ್ನ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇದು ಒಂದ್ ದಿವಸ 2 ದಿವಸದ ಪ್ರೀತಿ ಅಲ್ಲ. ಅವರು ಏನು ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲಬೇಕು, ಎಲ್ಲರ ಸಪೋರ್ಟ್ ನಮಗೆ ಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ ಪ್ರೀತಿ ಸಪೋರ್ಟ್ ಅವ್ರ ಫ್ಯಾಮಿಲಿ ಕಡೆಯಿಂದ ಅವರು ಅವ್ರ ಫ್ಯಾಮಿಲಿ ಮೈಂಡ್ನ ಚೇಂಜ್ ಮಾಡಿ ಅವರ ಪ್ರೀತಿಯ ಎನರ್ಜಿನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದನ್ನ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅಗ್ರೆಸಿವ್ ಬಿಹೇವಿಯರ್ ಅವರು ಮಾಡ್ತಾ ಇಲ್ಲ. ಸೊ ಪ್ರೀತಿನ ಗೆಲ್ಲಬೇಕು, ಪ್ರೀತಿನ ಉಳಿಸ್ಕೋಬೇಕು, ಅದು ಪ್ರೀತಿಯಿಂದಾನೇ ಆಗ್ಬೇಕು ಅಂತ ಅವರು ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಸೊ ನೀವು ಸ್ವಲ್ಪ ವೇಟ್ ಮಾಡಬೇಕಾಗಿದೆ. ಸೊ ವೇಟ್ ಮಾಡಿದಾಗ ಖಂಡಿತ ಸಾಧ್ಯ ಇದೆ. ಈ ಪ್ರೀತಿ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ಗೆ ಹೋಗುವಂತ ಎಲ್ಲ ಸೂಚನೆನೂ ಸಿಗ್ತಾ ಇದೆ. ಬಟ್ ಪೇಷನ್ಸ್ ಇಸ್ ದ ಕೀ. ಸೊ ಪೇಷನ್ಸ್ ನಿಮ್ಮ ಕೀ ಆದ್ರೆ ಅವರು ಖಂಡಿತ ಆಕ್ಷನ್ನ ತಗೊಳ್ತಾರೆ. ಅವರ ಆಕ್ಷನ್ ಪಾಸಿಟಿವ್ ಆಗುತ್ತೆ. ಸೊ ಅವರ ಆಕ್ಷನ್ ಆಲ್ರೆಡಿ ಪಾಸಿಟಿವ್ಗೆ ಟರ್ನ್ ಆಗೋದಕ್ಕೆ ಎಲ್ಲಾ ತರ ಎನರ್ಜಿ ಸೆಟ್ ಆಗ್ತಾ ಇದೆ. ಅವರು ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಅವರು ಯಾವ ಮೆಂಟಲ್ ಸ್ಟ್ರೆಸ್ನ ಅನುಭವಿಸ್ತಾ ಇದ್ರು ಆ ಮೆಂಟಲ್ ಸ್ಟ್ರೆಸ್ ಇಂದ ಆಚೆ ಖಂಡಿತ ಬಂದಿದ್ದಾರೆ ಆಲ್ರೆಡಿ. ಆದ್ರೆ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ಗೆ ಕೊಂಡು ಹೋಗುತ್ತೆ ಒಂದ್ಸತಿ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ. ಒನ್ಸ್ ಅವರು ಆಕ್ಷನ್ ಪಾಸಿಟಿವ್ ಆಕ್ಷನ್ ತಗೊಂಡಾದಾಗ ಎಮೋಷ್ನಲಿ ಮನಸ್ಸಿಂದ ತುಂಬಾನೇ ಖುಷಿ ಆಗ್ತಾರೆ. ಅವರ ಎನರ್ಜಿ ನಿಮ್ಮ ಕನೆಕ್ಷನ್ ಹುಡುಕೊಂಡು ಬರುತ್ತೆ. ಸೊ ನೀವು ಏನು ಇಷ್ಟು ಕಷ್ಟಪಟ್ಟಿದ್ದೀರಾ, ಇಷ್ಟು ಎಫರ್ಟ್ಸ್ ಹಾಕಿದ್ದೀರಾ, ಇವಾಗ ಅವರ ಪರ್ಸನಲ್ ಸ್ಪೇಸ್ನ ಕೊಟ್ಟು ಅವ್ರಿಗೆ ನೀವು ಸೈಲೆಂಟ್ ಆಗಿ ನಿಮ್ಮ ಕಡೆಯಿಂದ ಏನು ಸಾಧ್ಯ ಒಂದು ಡಿವೈನ್ ಅಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಇಟ್ಟು ನೀವು ಏನನ್ನ ನೋಡ್ತಾ ಇದ್ದೀರಾ ಅದು ಖಂಡಿತ ನಿಮ್ಮ ಪ್ರೀತಿನ ನಿಮ್ಮ ಹತ್ರನೇ ಉಟ್ಕೊಂಡು ಬರುತ್ತೆ. ಆ ಮ್ಯೂಚುವಲ್ ಲವ್, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನೋಡಿ, ಇಲ್ಲಿ ಫ್ಯಾಮಿಲಿ ಕಾರ್ಡ್ ಬಂದಿದೆ. ಸೊ ಇದ್ರ ಅರ್ಥ ನೀವು ಒಂದು ಒಳ್ಳೆ ಫ್ಯಾಮಿಲಿನ ನೋಡ್ತೀರಾ. ಸೊ ಈ ಫ್ಯಾಮಿಲಿನ ರೂಪಕ್ಕೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪ್ರೀತಿನ. ಆದ್ರೆ ಇದು ಎಲ್ಲ ಒಂದೇ ರಾತ್ರಿಯಲ್ಲಿ ಆಗುವಂತ ಕೆಲಸ ಅಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಎಷ್ಟು ಟೈಮ್ ಅಂದ್ರೆ ಇನ್ನ ನೆಕ್ಸ್ಟ್ 10 weeks to 3 months ಒಳಗೆ ನೀವು ಪ್ರೋಗ್ರೆಸ್ನ ನೋಡ್ತೀರಾ. ನಿಮ್ಮ ಮನಸ್ಸಲ್ಲಿ ನೀವು ಏನ್ ಅನ್ಕೊಂಡಿದ್ದೀರಾ ಅದು ಖಂಡಿತ ನಡೆಯುತ್ತೆ ಅಂತ ಈ ರೀಡಿಂಗ್ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಏನೆಲ್ಲ ಅನ್ಕೊಂಡಿದ್ದೀರಾ, ಒಂದು ಒಳ್ಳೆ ಟೈಮಿಂಗ್ಗೋಸ್ಕರ ನಿಮ್ಮ ಪಾರ್ಟ್ನರ್ ಏನು ವೇಟ್ ಮಾಡ್ತಾ ಇದ್ದಾರೆ. ಸೊ ಆ ಟೈಮ್ಗೋಸ್ಕರ ನಿಮ್ಮ ಪಾರ್ಟ್ನರ್ ವೇಟ್ ಮಾಡ್ತಾ ಇರೋದ್ರಿಂದ ಎಲ್ಲವೂ ಚೇಂಜಸ್ ಆಗಿ ಪಾಸಿಟಿವ್ ಆಕ್ಷನ್ನ ತಗೊಂಡು ಒಂದು ರೈಟ್ ಟೈಮಲ್ಲಿ ನಿಮ್ಮ ಹತ್ರ ಬಂದು ಅವರು ಹಗ್ ಮಾಡಿ ಒಂದು ತಪ್ಪಾಯಿತು ಅಂತ ಫರ್ಗಿವ್ನೆಸ್ನ ಕೇಳ್ಕೊಂಡು ಸೊ ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ನ ಅವರು ಕಂಟಿನ್ಯೂ ಮಾಡ್ತಾರೆ. ಏನೇ ಇಶ್ಯೂಸ್ ಬರಲಿ ಸೊ ಅದರಿಂದ ಅವರು ಆ ಇಶ್ಯೂಸ್ನ ಚಾಲೆಂಜಸ್ನ ಅವರೇ ಫೇಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಹತ್ರ ಹೇಳಿ, ನಿಮ್ಮ ಹತ್ರ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ನೋವು ಮಾಡೋದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಸೊ ಅದರಿಂದ ನೀವು ಸಮಯ ಕೊಡಿ, ತುಂಬಾನೇ ಪೇಷನ್ಸ್ ಆಗಿರಿ, ಎಲ್ಲವೂ ಸರಿ ಹೋಗುತ್ತೆ. ಸೊ ನಿಮಗೆ ಆದಷ್ಟು ದೇವರಲ್ಲಿ ನಿಮ್ಮ ಪ್ರೀತಿನ ಪ್ರಾರ್ಥನೆಯಲ್ಲಿ ಇಡಿ. ಸೊ ನಿಮ್ಮ ಪ್ರೀತಿ ಒಂದು ಲಾಯಲ್ ಆನೆಸ್ಟ್ ಪ್ರೀತಿ ಆಗಿರೋದ್ರಿಂದ ಅದು ಖಂಡಿತ ಪ್ರೀತಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಪಾರ್ಟ್ನರ್ ಇಂದ ನಿಮಗೆ ರೊಮ್ಯಾಂಟಿಕ್ ಮೆಸೇಜ್ ಅವರು ಏನನ್ನು ಈ ಟ್ಯಾರೋ ರೀಡಿಂಗ್ ಮುಖಾಂತರ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ನೋಡೋಣ. ಏನ್ ಸಂದೇಶ ಇದೆ ಅಂತ. ಓಕೆ, ಸೊ ನೋಡಿ, ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಅಂತ ಬರ್ತಾ ಇದೆ. ಅವರು ಸದ್ಯದ ಪರಿಸ್ಥಿತಿಗೆ ಅವರ ಫ್ಯಾಮಿಲಿ ಇಶ್ಯೂಸ್ ಏನಿದೆ ಆ ಕರೆಂಟ್ ಇಶ್ಯೂಸ್ನ
ಹೀಲ್ ಮಾಡ್ಕೋಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಜೊತೆ ಸದ್ಯಕ್ಕೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಅವರು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡೋದಕ್ಕೆ ನಿಮ್ಮ ಜೊತೆ ಇಷ್ಟಪಡ್ತಾ ಇದ್ದಾರೆ. ಹೋಪ್ ಎಲ್ಲವೂ ಸರಿ ಹೋಗುತ್ತೆ, ಒಂದು ಹ್ಯಾಪಿ ಎಂಡಿಂಗ್ ನಿಮ್ಮದಾಗುತ್ತೆ ಅಂತ ಹೇಳ್ತಾ, ನೀವು ನೋಡ್ತಿರೋ ಈ ವಿಡಿಯೋ ನಿಮಗೆ ರೆಸನೇಟ್ ಆಗುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.